ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮತ್ತೊಂದು ಸಾಧನೆಯನ್ನ ಮಾಡಿದೆ. ಸ್ಪೇಡೆಕ್ಸ್ 2 ಉಪಗ್ರಹ ಜೋಡಿಸುವಲ್ಲಿ ಇಸ್ರೋ ಯಶಸ್ವಿಗೊಂಡಿದೆ. ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳ ಡಾಕಿಂಗ್ ಪ್ರಕ್ರಿಯೆ ಶುರುವಾಗಿರುವಂತದ್ದು, ಅಂದರೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದೆ. ಅವಳಿ ಉಪಗ್ರಹಗಳ ಯಶಸ್ವಿ ಜೋಡಣೆ ಮಾಡಿದ ಇಸ್ರೋ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮತ್ತೊಂದು ಐತಿಹಾಸಿಕ ಸಾಧನೆಯನ್ನ ಮಾಡಿದೆ. ಸತತ 4ನೇ ಪ್ರಯತ್ನದಲ್ಲಿ ತನ್ನ ಸ್ಪೇಡೆಕ್ಸ್ ಉಪಗ್ರಹದ ಡಾಕಿಂಗ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಆ ಮೂಲಕ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಸಾಮರ್ಥ್ಯ ಹೊಂದಿದ ವಿಶ್ವದ 4ನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಂದ್ರೆ ಬಾಹ್ಯಾಕಾಶದಲ್ಲಿ ಅವಳಿ ಉಪಗ್ರಹಗಳನ್ನು ಇಸ್ರೋ ಜೋಡಿಸಿದೆ. ಚೇಸರ್ ಸ್ಯಾಟಲೈಟ್, ಟಾರ್ಗೆಟ್ ಸ್ಯಾಟಲೈಟ್ ಎಂಬ ಉಪಗ್ರಹವನ್ನ ಜೋಡಿಸಲಾಗಿದೆ. 2 ಉಪಗ್ರಹಗಳು ತಲಾ 220 ಕೆಜಿ ಭಾರ ಹೊಂದಿವೆ. ಇನ್ನು PSLV C-60 ರಾಕೆಟ್ನಿಂದ ಡಿಸೆಂಬರ್ 30ರಂದು 2024ರ ಡಿಸೆಂಬರ್ 30ರಂದು ಇವುಗಳನ್ನು ಲಾಂಚ್ ಮಾಡಲಾಗಿತ್ತು. ಇನ್ನು 2035ರ ವೇಳೆಗೆ, ಅಂದರೆ ಇನ್ನು ಒಂದು 10 ವರ್ಷಕ್ಕೆ ಭಾರತ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣದ ಗುರಿಯನ್ನ ಹೊಂದಲಿದೆ. ಹೀಗಿರುವಾಗ ಡಾಕಿಂಗ್ ಪ್ರಯೋಗ ತುಂಬಾನೇ ಮುಖ್ಯವಾಗುತ್ತೆ. ಈ ಕೇಂದ್ರಗಳಿಗೆ ಗಗನಯಾತ್ರಿಗಳು ಮತ್ತು ಸರಕುಗಳನ್ನು ಸಾಗಿಸುವ ಬಾಹ್ಯಾಕಾಶ ನೌಕೆಗಳನ್ನು ಡಾಕಿಂಗ್ ಮೂಲಕ ನಿಲ್ದಾಣಕ್ಕೆ ಸಂಪರ್ಕಿಸಬೇಕಾಗುತ್ತೆ. ಇನ್ನು ನಿಲ್ದಾಣಕ್ಕೆ ಗಗನಯಾತ್ರಿಗಳು ಉಪಕರಣಗಳನ್ನು ಕಳುಹಿಸಲು ಡಾಕಿಂಗ್ ಅನ್ಡಾಕಿಂಗ್ ಪರಿಣಿತಿ ಬೇಕೇ ಬೇಕು. ಅದರಂತೆ ಇಸ್ರೋ ಸ್ಪೇಡೆಕ್ಸ್ ಪ್ರಯೋಗದಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದೆ. ಇನ್ನು ಡಾಕಿಂಗ್ ತಂತ್ರಜ್ಞಾನವು ಬಾಹ್ಯಾಕಾಶದಲ್ಲಿ ವಿವಿಧ ಬಾಹ್ಯಾಕಾಶ ನೌಕೆಗಳ ನಡುವೆ ಗಗನಯಾತ್ರಿಗಳು ಮತ್ತು ಸರಕುಗಳ ವಿನಿಮಯವನ್ನ ಸಹ ಶಕ್ತಗೊಳಿಸುತ್ತದೆ. ಇದು ಭಾರತದ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ ಗಗನಯಾನಕ್ಕೆ ಉಪಯುಕ್ತವಾಗಲಿದೆ. ಈ ಕುರಿತು ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನ ನೀಡೋದಕ್ಕೆ ಹಿರಿಯ ವರದಿಗಾರರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಸರ್, ಈಗ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ಇಸ್ರೋ ಮತ್ತೊಂದು ಸಾಧನೆ ಮಾಡಿದೆ. ಎಲ್ರಿಗೂ ಕೂಡ ಹೆಮ್ಮೆಯ ವಿಚಾರ ಇದು. ಅಂಡ್ ಈ ಸ್ಪೇಡೆಕ್ಸ್ ಉಪಗ್ರಹಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಕುರಿತಾಗಿ ಜನಕ್ಕಿನ್ನೂ ಕೂಡ ಒಂದಷ್ಟು ಮಾಹಿತಿ ಬೇಕು. ತಿಳಿಸ್ಕೊಡೋದಾದ್ರೆ ಸರ್. ನೋಡಿ, ಸ್ಪೇಡೆಕ್ಸ್ ಅನ್ನೋದು 2 ಸ್ಯಾಟಿಲೈಟ್. ಅದು 470 ಕಿಲೋಮೀಟರ್ ಸಿ ಲೆವೆಲ್ ಇಂದ ಮೇಲ್ಗಡೆಗೆ ಅದು ಆರ್ಬಿಟ್ ಮಾಡ್ತಾ ಇದೆ, ನಮ್ಮ ಭೂಮಿನ ಸುತ್ತುತ್ತಾ ಇದೆ. ಈ 2 ಸ್ಯಾಟಿಲೈಟ್ ಇದು ಎಷ್ಟು ವೇಗದಲ್ಲಿ ಸುತ್ತಿದೆ? 2 ಸ್ಯಾಟಿಲೈಟ್ ಅಂದ್ರೆ 7.5 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸುತ್ತುತ್ತಿದೆ 2 ಸ್ಯಾಟಿಲೈಟ್. ಈಗ ಈ 2 ಸ್ಯಾಟಿಲೈಟ್ ನ ಒಂದೇ ಕಕ್ಷೆಯಲ್ಲಿದ್ದಾಗ ಈ 2ನ್ನ ಜೋಡಣೆ ಆಗ್ಬೇಕು. ಆ ಸುತ್ತೋ ಸ್ಪೀಡ್ 7.5 ಕಿಲೋಮೀಟರ್ ಪರ್ ಸೆಕೆಂಡ್ ಸುತ್ತುತ್ತಾನೆ ಇರುತ್ತೆ. ಈಗ 2 ಕಾರು ಒಂದೇ ವೇಗದಲ್ಲಿ ಹೋಗ್ತಾ ಇರ್ತದೆ, 160 ಕಿಲೋಮೀಟರ್ ವೇಗದಲ್ಲಿ. ಈ 2 ಕಾರು ಒಟ್ಟಿಗೆ ತರಬೇಕು. ಆ ಮನುಷ್ಯ ಇಲ್ಲಿಂದ ಅಲ್ಲಿಗೆ ಜಂಪ್ ಆಗ್ಬೇಕು ಅಂದ್ರೆ ನೋಡಿರ್ತೀರ ಕೆಲವು ಮೂವೀಸ್ ಅಲ್ಲಿ. ಆ ತರ 2 ಒಟ್ಟಿಗೆ ಬಂದು ಸಮಾನವಾಗಿ ಸ್ಪೀಡ್ ಅಲ್ಲಿದ್ದಾಗ ಆ 2 ಸ್ಯಾಟಿಲೈಟ್ ನ ಜೋಡಣೆ ಮಾಡ್ತಾರೆ. ಸೊ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಆ ಜೋಡಣೆಯಲ್ಲಿ ವೇರಿಯೇಷನ್ ಆಗ್ಬಿಡುತ್ತೆ. ಸೊ ಅಷ್ಟು ಕ್ರಿಟಿಕಲ್ ಪ್ರೋಸೆಸ್ ಇದು. ಈ 7.5 ಕಿಲೋಮೀಟರ್ ಪರ್ ಸೆಕೆಂಡ್ ಅಂದ್ರೆ ಹತ್ತತ್ರ 28,800 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಚಲನೆ ಮಾಡ್ತಾರ 2 ಸ್ಯಾಟಿಲೈಟ್ ನ ಹತ್ರ ತಂದು ಜೋಡಣೆ ಮಾಡೋದು. ಈ ಜೋಡಣೆ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸೊ ಇದು ಒಂದು ಪ್ರಯೋಗ. ಇದರಿಂದ ಏನ್ ಬೆನಿಫಿಟ್ಸ್ ಅನ್ನೋದ್ರ ಕುರಿತಾಗಿ ಹೇಳಿ ಸರ್. ಈಗ ಬೆನಿಫಿಟ್ ಅಂದ್ರೆ, ಈಗ ನಾವು ನೆಕ್ಸ್ಟ್ ಚಂದ್ರಯಾನ 4 ಅಂತ ಮಾಡ್ತೀವಿ. ಅಲ್ಲಿಂದ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಣ್ಣನ್ನ ಅಲ್ಲಿಂದ ತಂದು ಇಲ್ಲಿ ಸ್ಟಡಿ ಮಾಡಬೇಕು ಅಂತ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಈ ಮಣ್ಣನ್ನ ಸ್ಟಡಿ ಮಾಡಬೇಕು ಅಂದ್ರೆ ಈ ಚಂದ್ರಲೋಕಕ್ಕೆ ಒಂದು ರಾಕೆಟ್ ಕಳ್ಸಕ್ಕಾಗಲ್ಲ, 2 ರಾಕೆಟ್ ಕಳ್ಸ್ಬೇಕಾಗತ್ತೆ. ಯಾಕಂದ್ರೆ ಒಂದು ಆರ್ಬಿಟರ್ ಮಾಡ್ಯೂಲ್ ಅನ್ನೋದು ಒಂದ್ರಲ್ಲಿ ಹೋದ್ರೆ ಇನ್ನೊಂದ್ರಲ್ಲಿ ಲ್ಯಾಂಡರ್ ರೋವರ್ ಅಂತ ಹೋಗುತ್ತೆ. ಯಾಕಂದ್ರೆ ಎಲ್ಲಾ ಒಟ್ಟಿಗೆ ಹಾಕಕ್ಕೆ ಆ ವೆಯ್ಟ್ ತಡೆಯೋಷ್ಟು ಶಕ್ತಿ ರಾಕೆಟ್ಗೆ ಇರಲ್ಲ. 2 ರಾಕೆಟ್ ಹೋದ್ಮೇಲೆ ಆ ಲ್ಯಾಂಡರ್ ರೋವರ್ ಒಂದ್ ಜಾಗಕ್ಕೆ ಚಂದ್ರ ಈ ಸುತ್ತುತ್ತಾ ಇರೋ ಕಕ್ಷೆಗೆ ಬರುತ್ತೆ. ಆರ್ಬಿಟರ್ ಹೋಗ ಕಕ್ಷೆಗೆ ಬರುತ್ತೆ. ಸೊ ಈ ಆರ್ಬಿಟರ್ ಮತ್ತೆ ಲ್ಯಾಂಡರ್ 2 ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆಗಿ ಒಂದೇ ಸ್ಯಾಟಿಲೈಟ್ ಆಗಿ ಮತ್ತೆ ಅದ್ರ ಫಂಕ್ಷನ್ ಸ್ಟಾರ್ಟ್ ಮಾಡ್ಬೇಕು. ಸೊ ಈ ಕನೆಕ್ಷನ್ ಇದೆಯಲ್ಲ ಅದನ್ನ ಡಾಕಿಂಗ್ ಅಂತ ಹೇಳ್ತಾರೆ. ಸೊ ಈ ಚಂದ್ರಯಾನ 4ರಲ್ಲೂ ಈ ತರ ಡಾಕಿಂಗ್ ಆಗ್ಬೇಕು.
ಮತ್ತೆ ಈ ಸ್ಪೇಸ್ ಸ್ಟೇಷನ್ ಅಂತ ಮಾಡ್ತಾರಲ್ಲ, ಒಂದೇ ಸಲ ಸ್ಟೇಷನ್ ಮಾಡಲ್ಲ, ಅದರಲ್ಲಿ ಮಾಡ್ಯೂಲ್ಗಳಿರ್ತವೆ. ಅಂದ್ರೆ ಈ ಗೊಂಬೆಗಳು ಜೋಡಿಸ್ತೀವಲ್ಲ, ಆ ತರ 5 ತರ ಪಾರ್ಟ್ಸ್ ಜೋಡಿಸ್ಕೊಂಡು ನಾವು ಸ್ಟೇಷನ್ ಮಾಡ್ತಾರೆ. ಈ ಜೋಡಣೆ ಮಾಡೋದನ್ನು ಸ್ಪೇಡೆಕ್ಸ್ ಅಂತಾರೆ, ಡಾಕಿಂಗ್ ಅಂತಾರೆ. ಈ ಒಂದು ಜೋಡಣೆ ಮಾಡೋ ಮೆಕ್ಯಾನಿಸಮ್ ನ ನಾವು ಪ್ರೂವ್ ಮಾಡಿದೀವಿ ಇವತ್ತು. ಸೊ ಈ ತರ ಜೋಡಣೆ ಮಾಡೋದ್ರಿಂದ ಅನೇಕ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಗಳಿಗೆಲ್ಲ ಇದು ಯೂಸ್ ಆಗುತ್ತೆ. ಸೊ ಈಗ ಇದು 4ನೇ ದೇಶ ಪ್ರಪಂಚದಲ್ಲಿ 4ನೇವರಾಗಿದ್ದೀವಿ ಜೋಡಣೆ ಮಾಡೋದ್ರಲ್ಲಿ. ಅಂದ್ರೆ ಫಸ್ಟ್ USA ಮಾಡಿತ್ತು, ರಷ್ಯಾ ಮಾಡಿತ್ತು, ಚೈನಾ ಮಾಡಿತ್ತು, ಈಗ ನಾವು ಮಾಡಿದ್ದೀವಿ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಸರ್. ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಇದು ಮಹತ್ತರವಾದಂತಹ ಸಾಧನೆ ಅಂತಲೇ ಹೇಳಬಹುದು. ಇಸ್ರೋಯಿಂದ ಸ್ಪೇಡೆಕ್ಸ್ 2 ಉಪಗ್ರಹಗಳನ್ನು ಜೋಡಿಸೋದ್ರಲ್ಲಿ ಈಗಷ್ಟೇ ಹಿರಿಯ ವರದಿಗಾರರು ಹೇಳ್ತಾ ಇದ್ರು. ಸೊ ಎಷ್ಟು ಕಷ್ಟ ಅದನ್ನು ಜೋಡಿಸೋದು, ಎಷ್ಟು ಸ್ಪೀಡಲ್ಲಿ ಇರುತ್ತೆ 2 ಉಪಗ್ರಹಗಳು ಅನ್ನೋದನ್ನು. ಸೊ ಇದಂತೂ ನಿಜಕ್ಕೂ ಕೂಡ ಬಹುದೊಡ್ಡ ಸಾಧನೆ ಅಂತಲೇ ಹೇಳಬಹುದು ನಮ್ಮ ಇಸ್ರೋ ಕಡೆಯಿಂದ. ಸೊ ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ವಿಚಾರಗಳಿಗೆ ಬೆನಿಫಿಟ್ ಆಗಲಿದೆ. ಅಂದರೆ ನಿಲ್ದಾಣಕ್ಕೆ ಗಗನಯಾತ್ರಿಗಳು ಉಪಕರಣಗಳನ್ನು ಕಳಿಸೋದಕ್ಕೆ ಡಾಕಿಂಗ್ ಹಾಗೆ ಅನ್ಡಾಕಿಂಗ್ ಪರಿಣಿತಿ ಬೇಕೇ ಬೇಕು. ಅದರಂತೆ ಈಗ ಸ್ಪೇಡೆಕ್ಸ್ ಪ್ರಯೋಗದಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದು ಎಲ್ರಿಗೂ ಕೂಡ ಖುಷಿ ತಂದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.